ಹೇ ಭೂಮಿ, ಯಾಕೆ ಡಲ್ಲಾಗಿ ನಿಂತಿದ್ಯಾ? ಬಿಟ್ಟಾಕೋ, ಇದೇ ನಿನಗೆ ವಸ್ತಾ? ಕಮಾನ್ ಭೂಮಿ. ಯಾಕೆ ಮೇಡಮ್, ಲಾಸ್ಟ್ ಟೈಮ್ ಬರ್ತ್ಡೇನಲ್ಲಿ ಏನು ಹೇಳಿದ್ರಿ ಅಂತ ಮರ್ತು ಬಿಟ್ರಾ? ಭೂಮಿ, ಇವತ್ತೊಂದಿನ ಗಂಡಸ್ರ ಥರ ಕುಡ್ದು ದಮ್ಮಾರೋ ದಮ್ ಅಂತ ಸಿಗರೇಟ್ ಹೊಡೆದು ನಾನು ಯಾವ ಗಂಡಸರು ಕಮ್ಮಿ ಇಲ್ಲ ಆ ಥರ ಎಂಜಾಯ್ ಮಾಡ್ತೀನಿ ಅಂದಿದ್ದೆ. ಮರ್ತೋಯ್ತಾ? ಬಾ ಹೋಗೋಣ. ಯಾಕೆ ಭೂಮಿ, ಕುಡಿ, ಎಂಜಾಯ್ ಮಾಡು. ಇಲ್ಲ ಕಣ್ರು, ನಾನೊಂದು ಕೆನ್ನೆಗೆ ಹೊಡಿಬಾರ್ದಾಗಿತ್ತು. ಅವ್ನು ನಿಜವಾಗ್ಲೂ ನನ್ನನ್ನು ಪ್ರೀತಿ ಮಾಡ್ತಾ ಇದ್ದಾನೆ ಅಂತ ನನಗೆ ಅನ್ನಿಸ್ತಾ ಇದೆ. ಯಾಕಮ್ಮ? ಲವ್ವಾ? ಹೇ ಭೂಮಿ, ನಿಂಗೆ ಲವ್ ಗಿವ್ ಎಲ್ಲ ಆಗ್ಬರಲ್ಲ. ಬೇಡ ಕಣ್ರು, ಇವತ್ತು ಯಾಕೋ ನನ್ನ ಮನಸ್ಸೇ ಸರಿಯಾಗಿಲ್ಲ. ಅಯ್ಯೋ, ನೀನೇನ್ ದಿನ ಕುಡಿತ್ಯಾ? ಇಲ್ಲ. ಹೆಣ್ಣು ಗಂಡಸ್ರಿಗಿಂತ ಯಾವ್ದ್ರಲ್ಲೂ ಕಮ್ಮಿ ಇಲ್ಲ ಅಂತ ವಾದ ಮಾಡ್ತಿದ್ದೆ. ಈಗ ಇಲ್ಲಿಂದ ಬಂತು ಹೆಣ್ತನ. ಎಷ್ಟೇ ಆದ್ರೂ ಹೆಣ್ಣು ಹೆಣ್ಣೆ. ಏ ಚರಣ್, ಸ್ಟುಪಿಡ್ ಥರ ಮಾತಾಡ್ಬೇಡ. ಅಷ್ಟಕ್ಕೂ ನಾವು ನಿಮಗಿಂತ ಯಾವ ವಿಷಯದಲ್ಲೂ ಕಮ್ಮಿ ಇಲ್ಲ. ಅದರಲ್ಲೂ ಇದೆಲ್ಲ ಮಾಡೋದ್ರಿಂದ ಆರೋಗ್ಯ ಕೆಡತ್ತೆ ಹೊರತು ಇದ್ರಲ್ಲಿ ತೋರಿಸ್ಕೊಳ್ಳೋಂಥದ್ದು ಏನೂ ಇಲ್ಲ. ನಾನು ಹೊರಡ್ತೀನಿ. ಏ ಭೂಮಿ, ಏನು ಇಷ್ಟಕ್ಕೆ ಬೇಜಾರು ಮಾಡ್ಕೊಂಡು ಹೊರಟ್ರೆ ಹೆಂಗೆ? ಬೇಡ ಅಂದ್ರೆ ಬಿಟ್ಟಾಕೋ ಅಲ್ವೇನ್ರಾ? ಅಷ್ಟೇ. ನಾವ್ ಇದನ್ನೆಲ್ಲ ಮುಗಿಸಿ ಡ್ರಾಪ್ ಮಾಡ್ತೀವಿ. ಹೆಣ್ಮಕ್ಳು ರಾತ್ರಿ ಹೊತ್ತು ಒಬ್ಬರೇ ಹೋಗ್ಬಾರ್ದು ಏನ್ರಾ? ಫ್ರಿಜ್ಜಲ್ಲಿ ಕೂಲ್ ಡ್ರಿಂಕ್ಸ್ ಇದೆಯಲ್ಲ, ಹೋಗಿ ತಗೊಂಬಾ. ಅದನ್ನಾದ್ರೂ ಕುಡಿದು ಕಂಪ್ನಿ ಕೊಡ್ಲಿ. ಯಾಕೋ ಒಂಥರ ಆಗ್ತದೆ ಕಣ್ರು. ಯಾಕ್ರೋ ನಗ್ತಾ ಇದ್ದೀರಾ? ಮತ್ತೆ ಬಿಸ್ಕಿ ಕುಡಿದ್ರೆ ಒಂಥರ ಆಗದೆ ಇನ್ನೇನಾಗುತ್ತೆ? ಹೆಂಗೂ ಕುಡ್ದಿದ್ಯಾ, ಇನ್ನೊಂದು ಬೇಕಾಕ್ಬಿಡು, ಸರಿ ಹೋಗುತ್ತೆ. ನನಗೆ ಮೋಸ ಮಾಡ್ತೀರಾ? ಏಯ್ ಭೂಮಿ, ನೀನೀಗ ಗಂಡಸು. ಎಲ್ಲಿ ಒಂದು ದಮ್ಮಡಿ. ಈಗ ನೀನು ಎಣ್ಣೆ ಸಿಗರೇಟು ಶೇರ್ ಮಾಡಿದ್ಯಾ ಅಂದ್ರೆ ಗಂಡಸ್ರು ಸಮಾಜಕ್ಕೆ ಬಂದ್ಬಿಟ್ಟಿದ್ಯಾ? ಒಂದೇ ಬಾಕಿ ಇದೆ. ಗಂಡು ಹೆಣ್ಣು ಅನ್ನೋ ಭೇದ ಭಾವ ಎಲ್ಲ ಮರ್ತು ದೇಹ ಒಂದನ್ನ ಹಂಚ್ಕೊಳ್ಳೋದು. ಆಗ ನಾವೆಲ್ಲರೂ ಈಕ್ವಲ್ ಆಗ್ಬಿಡ್ತೀವಿ. ಎಣ್ಣೆ ಹೊಡೆದ ತಕ್ಷಣ ಗಂಡು ಪವರ್ ಬಂದ್ಬಿಟ್ಟಿದೆ ಕೈಗೆ, ನಮಗೇನು ಬೇಜಾರಿಲ್ಲ. ಬೇಕೇನೋ ಇಂತವಳು ಗಂಡಸ ಜಾತಿಗೆ ಅವಮಾನ ಮಾಡ್ಬೇಡು, ಅರ್ಥ ಮಾಡ್ಕೊಳ ಮಗ. ನಿಮ್ದು ಒಂದ್ ಜನ್ಮ ಏನೋ, ಹೆಣ್ಣೊಬ್ಳೇನೋ ಮೋಸ ಮಾಡೋದು, ಗಂಡ್ಸ್ ಮೋಸ ಮಾಡಲ್ವಾ? ಹೆಣ್ಣನ್ನ ಊಟದೆಲೆ ತರ ಯೂಸ್ ಮಾಡ್ಕೊಂಡು ಹಾಳು ಮಾಡ್ತಾ ಇದ್ದೀರಾ. ಅವ್ರಿಗೂ ಬುದ್ಧಿ ಇಲ್ಲ, ಗಂಡಸ್ ತರ ಬದುಕ್ಬೇಕು ಅಂತ ಅವ್ರ ಜೀವನ ಅವರೇ ಹಾಳು ಮಾಡ್ಕೊಳ್ತಾ ಇದಾರೆ. ನಿಮ್ಮಂತ ಬದುಕಿರ್ಬಾರ್ದು. ಹೆಣ್ಣು ಮಕ್ಕಳು ಅಂದ್ರೆ ಏನು ಅಂತ ತಿಳ್ಕೊಂಡಿದ್ದಾರೆ. ನಿಲ್ಸಿ, ಇವ್ರು ನಿಂಗೆ ಸಾಯಿಸ್ಬಾರ್ದು, ನರಳಿಸಿ ನರಳಿಸಿ ಸಾಯಿಸ್ಬೇಕು. ಇವ್ರಿಗೆ ಆದಂತ ಒಂದ್ ಜಾಗ ಇದೆ, ಇವ್ರಿಗೆ ಆದಂತ ಒಂದ್ ಶಿಕ್ಷೆ ಇದೆ. ಎತ್ತಾಕೊಳ್ಳಿ. ಶಿಕ್ಷೆ ಕೊಟ್ರೆ ಮಕ್ಕಳ ದೇಹ ಭೂಮಿಗೆ ಸೇರ್ಬಾರ್ದು, ಭೂಮಿಗೆ ಸೇರಿದ್ರೆ ಭೂಮಿಗೆ ಕಳಂಕ. ಎಲ್ಲ ಪ್ರಾಣಿಗಳು ಬಂದು ಇವ್ರನ್ನ ಕಚ್ಚಿ ತಿಂದು ಸಾಯಿಸ್ಲಿ. ಅತ್ಯಾಚಾರದಂತಹ ಪಿಡುಗುಗಳು ಸಮಾಜದಿಂದ ದೂರ ಆಗಬೇಕು ಅಂದರೆ ಕಾನೂನು, ಕೋರ್ಟು, ನ್ಯಾಯಾಲಯದಿಂದ ಮಾತ್ರ ಸಾಧ್ಯ ಇಲ್ಲ. ಪ್ರತಿಯೊಬ್ಬ ಮನುಷ್ಯನ ಮನಸ್ಸಿನಲ್ಲಿ ನಮ್ಮ ಸಂಸ್ಕೃತಿಯ ಮಹತ್ವ, ಸಂಬಂಧಗಳ ಪಾತ್ರ, ಹೆಣ್ಣಿನ ಮಾನ ಗೌರವದ ಅರಿವು ಮೂಡಬೇಕು. ಹೆಣ್ಣನ್ನು ಗೌರವಿಸುವ, ರಕ್ಷಿಸುವ ಮನೋಭಾವ ಪ್ರತಿಯೊಬ್ಬ ನಾಗರಿಕನಲ್ಲಿ ಬೆಳೀಬೇಕು. ಆಗ ಮಾತ್ರ ನಮ್ಮ ದೇಶದಲ್ಲಿ ಹೆಣ್ಣು ಸುರಕ್ಷಿತವಾಗಿರಲು ಸಾಧ್ಯ. ಇಲ್ಲಾಂದರೆ ಕಾನೂನು, ಶಿಕ್ಷೆ ಅನ್ನೋದು
ಕೇವಲ ನೆಪ ಮಾತ್ರವಾಗುತ್ತದೆ.